KCET 2024 ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ ಲೆವೆಲ್ ಡಿಫಿಕಲ್ಟ್ ಇದೆ. ಒಂದು ಡಿಫಿಕಲ್ಟ್ ಇರಲಿ ಆಯ್ತು, ಔಟ್ ಆಫ್ ಸಿಲೆಬಸ್ ಯಾಕೆ ಕೊಡಬೇಕು? ಇದು ಮೇನ್. ಔಟ್ ಆಫ್ ಸಿಲೆಬಸ್ ಕೊಟ್ಟರೆ ಮಕ್ಕಳಿಗೆ ಆನ್ಸರ್ ಮಾಡೋಕ್ಕಾಗುತ್ತಾ? ಅವರು ಓದೇ ಇಲ್ಲ. ಹೋಗ್ಲಿ, ನೀವೇನಾದರೂ ಮುಂಚೆನೆ ಡಿಸ್ಕ್ರೈಬ್ ಮಾಡಿದ್ರಾ, ಹೇಳಿದ್ರಾ ಔಟ್ ಆಫ್ ಸಿಲೆಬಸ್ನ ನಾವು ಕೊಡ್ತೀವಿ ಅಂತ? ಇಲ್ಲ, ಔಟ್ ಆಫ್ ಸಿಲೆಬಸ್ನ ಕೊಡಲ್ಲ ಅಂತಲೇ ಹೇಳಿದಿರಾ. ಆಗಿದ್ಮೇಲೆ ಏನಕ್ಕೆ ಕೊಟ್ರಿ? ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಇದರಿಂದ ಮಕ್ಕಳಿಗೆ ಲಾಭ ಅಂತೂ ಆಗಲ್ಲ, ಲಾಸ್ ಆಗುತ್ತೆ. ಎಲ್ಲ ಮಕ್ಕಳಿಗೂ ಗ್ರೇಸ್ ಕೊಡ್ತೀರಾ, ಎಲ್ಲ ಮಕ್ಕಳಿಗೆ ಗ್ರೇಸ್ ಕೊಟ್ಟರೆ ಏನು ಪ್ರಯೋಜನ ಆಯಿತು? ಹಾಯ್ ಎವ್ರಿವನ್, KCET 2024 ಇವತ್ತಿನ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್, KCET ಕ್ವಶನ್ ಪೇಪರ್ ಹೇಗಿತ್ತು? ಬಹಳಷ್ಟು ವಿದ್ಯಾರ್ಥಿಗಳು ಇಟ್ಸ್ ಎ ವೆರಿ ಡಿಫಿಕಲ್ಟ್ ಕ್ವಶನ್ಸ್ ಅಂತ ಹೇಳ್ತಾ ಇದ್ದೀರಾ. ಎಸ್, ಇಟ್ಸ್ ಎ ವೆರಿ ಡಿಫಿಕಲ್ಟ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಕೆಲವು ಕ್ವಶನ್ಸ್ಗಳು ಈಸಿ ಇದಾವೆ, ಬಹಳಷ್ಟು ಕ್ವಶನ್ಸ್ಗಳು ಡಿಫಿಕಲ್ಟ್ ಇದೆ. ಇದು ಬಹಳಷ್ಟು ವಿದ್ಯಾರ್ಥಿಗಳ ಅನಿಸಿಕೆ. ಹಾಗಾದ್ರೆ ನಿಜವಾಗಲೂ ಕ್ವಶನ್ ಪೇಪರ್ ಡಿಫಿಕಲ್ಟ್ ಲೆವೆಲ್ ಇತ್ತ? ಡಿಫಿಕಲ್ಟ್ ಲೆವೆಲ್ ಅನ್ನೋದಕ್ಕಿಂತ ಕ್ವಶನ್ ಪೇಪರ್ ಹೇಗಿತ್ತು KCET 2024 ಮ್ಯಾಥಮೆಟಿಕ್ಸ್ ಅಂದರೆ ಔಟ್ ಆಫ್ ಸಿಲೆಬಸ್, ಎಸ್ಪೆಷಲಿ ಇನ್ ಸೆಕೆಂಡ್ PUC ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳು ಇದಾವೆ. ಮೋಸ್ಟ್ಲಿ ಕ್ವಶನ್ ಪೇಪರ್ ಸೆಟ್ ಮಾಡಿರೋ ಮನುಷ್ಯನಿಗೆ ಯಾವ ಚಾಪ್ಟರ್ ಡಿಲೀಟ್ ಆಗಿದೆ, ಯಾವ ಪೋರ್ಷನ್ ಡಿಲೀಟ್ ಆಗಿದೆ ಅನ್ನೋ ಐಡಿಯಾನೇ ಇಲ್ಲ ಅಂತ ಕಾಣಿಸುತ್ತೆ. ಡಿಲೀಟ್ ಆಗಿರೋ ಪೋರ್ಷನ್ಸ್ ಅಲ್ಲಿ ಕ್ವಶನ್ಸ್ ಕೊಡಂಗಿಲ್ಲ ಅಂತ ಮುಂಚೆ KE ಇನ್ಸ್ಟ್ರಕ್ಷನ್ಸ್ ಕೊಟ್ಟಿತ್ತು. ಆದರೂ ನಿಯರ್ಲಿ ಒಂದು 9 to 10 ಕ್ವಶನ್ ಆಫ್ ಸೆಕೆಂಡ್ PUC ಎಸ್ಪೆಷಲಿ ಔಟ್ ಆಫ್ ಸಿಲೆಬಸ್ ಇದೆ. ಔಟ್ ಆಫ್ ಸಿಲೆಬಸ್ ಕೊಟ್ಟರೆ ವಿದ್ಯಾರ್ಥಿಗಳು ಹೇಗೆ ಎಕ್ಸಾಮ್ನ ಬರೀಬೇಕು? ಏನಾದರೂ ಅದೇ ಔಟ್ ಆಫ್ ಸಿಲೆಬಸ್ ಕ್ವಶನ್ ಫಸ್ಟ್ ಕ್ವಶನ್ ಬಂದರೆ ಆ ಮಕ್ಕಳಿಗೆ ನರ್ವಸ್ ಆಗುತ್ತೆ, ಟೆನ್ಷನ್ ಆಗುತ್ತೆ. ಬರೋ ಎಲ್ಲ ಕ್ವಶನ್ಸ್ಗಳು ಆನ್ಸರ್ಗಳು ಮರ್ತೋಗುತ್ತಲ್ವಾ? ಆ ಒಂದು ಕಾಮನ್ ಸೆನ್ಸ್ ಇಲ್ವಾ? ನಿಜವಾಗ್ಲೂ ಕ್ವಶನ್ ಪೇಪರ್ ಕೊಟ್ಟಿರೋ ಸಿಲೆಬಸ್ಸೇ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. KCET ಎಕ್ಸಾಮ್ಸ್ಗೆ ಯಾವ ಟಾಪಿಕ್ಕು ಡಿಲೀಟ್ ಆಗಿದೆ ಅನ್ನೋದೇ ಗೊತ್ತಿಲ್ಲ, ಇರ್ಲಿವೆಂಟ್ ಆಗಿದೆ. ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ಇದೊಂದು ರೀತಿ ಅನ್ಎಕ್ಸ್ಪೆಕ್ಟೆಡ್. ಟೀಚರ್ಸ್ಗಳಿಗೂ ಅಷ್ಟೇ ಕೆಲವೆಲ್ಲ ಪಾಠ ಮಾಡೋದಕ್ಕಾಗಿಲ್ಲ, ಯಾಕೆಂದ್ರೆ ಮಾಡೋದು ಇಲ್ಲ. ಬಿಕಾಸ್ ಸಿಲೆಬಸ್ ಅಲ್ಲಿ ಇದೆಲ್ಲ ಏನಾಗಿದೆ, ಡಿಲೀಟ್ ಆಗಿದೆ. ಅದನ್ನು ಕೊಟ್ಟಿದ್ದಾರೆ. ನಿಯರ್ಲಿ 10 ಕ್ವಶನ್ಸ್ ಕೊಟ್ಟಿರೋದು, ಒಂದಲ್ಲ ಎರಡಲ್ಲ. ಈ ಸಂಪತ್ತಿಗೆ ಸಿಲೆಬಸ್ನ ಯಾಕೆ ಡಿಲೀಟ್ ಮಾಡಬೇಕು? ಮತ್ತೆ ನಾವು ಡಿಲೀಟ್ ಆಗಿರೋ ಸಿಲೆಬಸ್ನಲ್ಲಿ KCETಗೆ ಕೊಡಲ್ಲ ಅಂತ ಯಾಕೆ ಹೇಳಬೇಕು? ವಿದ್ಯಾರ್ಥಿಗಳೇ, ನಿಮಗೆ ಈ ಕ್ವಶನ್ ಪೇಪರ್ ಹೇಗಿತ್ತು? ಡಿಫಿಕಲ್ಟ್ ಇತ್ತಾ, ಈಸಿ ಇತ್ತಾ, ಹೇಗೆ ಅನ್ನಿಸ್ತು ಅಂತ ಜಸ್ಟ್ ಕಾಮೆಂಟ್ ಮಾಡ್ರಪ್ಪ. ಯಾರು ಕ್ವಶನ್ ಪೇಪರ್ನ ಸೆಟ್ ಮಾಡಿದ್ರೋ ಆ ವ್ಯಕ್ತಿಗೆ ಇದು ತಲುಪಲಿ. ಹಾಗಾಗಿ ನೀವು ಕಾಮೆಂಟ್ಸ್ ಮಾಡಿ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ. KCET 2024 ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ ಲೆವೆಲ್ ಡಿಫಿಕಲ್ಟ್ ಇದೆ. ಒಂದು ಡಿಫಿಕಲ್ಟ್ ಇರಲಿ ಆಯ್ತು, ಔಟ್ ಆಫ್ ಸಿಲೆಬಸ್ ಯಾಕೆ ಕೊಡಬೇಕು? ಇದು ಮೇನ್. ಔಟ್ ಆಫ್ ಸಿಲೆಬಸ್ ಕೊಟ್ಟರೆ ಮಕ್ಕಳಿಗೆ ಆನ್ಸರ್ ಮಾಡೋಕ್ಕಾಗುತ್ತಾ? ಅವರು ಓದೇ ಇಲ್ಲ. ಹೋಗ್ಲಿ, ನೀವೇನಾದರೂ ಮುಂಚೆನೆ ಡಿಸ್ಕ್ರೈಬ್ ಮಾಡಿದ್ರಾ, ಹೇಳಿದ್ರಾ ಔಟ್ ಆಫ್ ಸಿಲೆಬಸ್ನ ನಾವು ಕೊಡ್ತೀವಿ ಅಂತ? ಇಲ್ಲ, ಔಟ್ ಆಫ್ ಸಿಲೆಬಸ್ನ ಕೊಡಲ್ಲ ಅಂತಲೇ ಹೇಳಿದಿರಾ. ಆಗಿದ್ಮೇಲೆ ಏನಕ್ಕೆ ಕೊಟ್ರಿ? ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಇದರಿಂದ ಮಕ್ಕಳಿಗೆ ಲಾಭ ಅಂತೂ ಆಗಲ್ಲ, ಲಾಸ್ ಆಗುತ್ತೆ. ಎಲ್ಲ ಮಕ್ಕಳಿಗೂ ಗ್ರೇಸ್ ಕೊಡ್ತೀರಾ, ಎಲ್ಲ ಮಕ್ಕಳಿಗೆ ಗ್ರೇಸ್ ಕೊಟ್ಟರೆ ಏನು ಪ್ರಯೋಜನ ಆಯಿತು? ಸಿಲೆಬಸ್ಸೇ ಗೊತ್ತಿಲ್ಲದಿರೋ ವ್ಯಕ್ತಿಗೆ ನೀವು ಕ್ವಶನ್ ಪೇಪರ್ ಸೆಟ್ ಮಾಡೋದಕ್ಕೆ ಯಾಕೆ ಹೇಳಿದಿರಾ ಅಂತ ಇದು ನನ್ನ ಕ್ವಶನ್ ಅಲ್ಲ, ಬಹಳಷ್ಟು ವಿದ್ಯಾರ್ಥಿಗಳು ಹಾಗೂ ಲೆಕ್ಚರರ್ಸ್ಗಳ ಅನಿಸಿಕೆ. ನಿಜವಾಗ್ಲೂ ಪೇಪರ್ ತುಂಬ ಡಿಫಿಕಲ್ಟ್ ಲೆವೆಲ್ ಇತ್ತು. ಅದಕ್ಕಿಂತ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಜಾಸ್ತಿನೇ ಇತ್ತು. ದಿಸ್ ಈಸ್ ದ ಅನಾಲಿಸಿಸ್ ಆಫ್ KCET 2024 ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ, ಆ ಕಾಮೆಂಟ್ ತಲುಪಲಿ.